Asha? Hey Asha Marie, see I bought some presents for you. Hey Subramani, Asha ಎಲ್ಲೋ ಕಾಣ್ತಾ ಇಲ್ಲ? ಅವರೀಗ ನಿಮ್ಮ ಕೈಗೆ ಸಿಗುವುದಿಲ್ಲ ಮಾರಾಯರೆ. ಇನ್ನು ಸ್ವಲ್ಪ ದಿನ ಹೋದ್ರೆ ನಾನು ಸಿಗುವುದಿಲ್ಲ. ಯಾಕೆ? ನಾನು ಮಿನಿ ಸ್ಟಾರ್ ಆಗ್ತಾನೆ, ಅವರು ಸೂಪರ್ ಸ್ಟಾರ್ ಆಗ್ತಾರೆ. ಅಂದ್ರೆ ಸ್ಟಾರ್ ಎಲ್ಲಿಯಾದ್ರೂ ಕೈಗೆ ಸಿಗ್ಲಿಕ್ಕೆ ಉಂಟಾ? ಏನೋದು ಸರಿಯಾಗಿ ಬಗಳು. ಅವರು ಸ್ಟಾರ್ ಆಗಿ ಶೂಟಿಂಗ್ ಹೋಗಿದ್ದಾರೆ ಎಂದೆ. ಇನ್ನೊಂದ್ಸಲ ಆಂಜನೇಯ ಅಂದ್ರೆ ನೀನು ಬಾಲ ಕಟ್ ಮಾಡ್ಬಿಡ್ತೀನಿ. ಹಿಂದಕ್ಕೆ ಸರಿರಪ್ಪ ಪ್ಲೀಸ್, ಹಿಂದಕ್ಕೆ ಹೋಗಿ. ನಮಸ್ಕಾರ ಅಂತ ಪ್ಲೀಸ್ ನೋಡಿ. ಈಗ ನಿಮ್ ಕ್ಯಾಮರಾ ಕ್ರೇನ್ ಮೇಲೆ ಇರುತ್ತೆ, ಆಯ್ತಾ? ಈಗ ಹೀರೋಯಿನ್ ಅಲ್ಲಿಂದ ಓಡ್ ಬರ್ತಿದ್ದಾಗ ಕ್ರೇನ್ ಕರೆಕ್ಟ್ ಆಗಿ ಕೆಳಗೆ ಬರ್ಬೇಕು. ಓಕೆ, ರೆಡಿಯಾಗಿ. ನಿಮ್ಮನ್ನ ಕಟ್ಕೊಂಡು ಸಿನಿಮಾ ಮಾಡ್ಬೇಕಲ್ರಿ. ಪೊಲೀಸ್ ಎಲ್ರಿ? ಎಲ್ಲಿ ಪೊಲೀಸ್? ಹೋಗಿ ಸರ್, ಪೊಲೀಸ್ ಹೇಳಿದೀನಿ ಸರ್. ಮ್ಯಾನೇಜರ್ ಕರ್ಕೊಂಡ್ ನಂಬರ್ ಕೊಡಿ. ಸೌಂಡ್ ರೆಡಿತಾನೆ? ಲೈಟ್ ಸಿಚುವೇಶನ್ ಏನಂದ್ರೆ, ಬಹಳ ದಿನ ಆದ್ಮೇಲೆ ನಿನ್ ಲವರ್ ಬಂದು ಅಲ್ಲಿ ನಿಂತಿದ್ದ. ನೀನ್ ಸಂತೋಷದಿಂದ ಅಲ್ಲಿ ಓಡ್ ಹೋಗ್ತೀಯ, ಕ್ರೇನ್ ಹಾಗೇ ಕೆಳಗ್ ಬರುತ್ತೆ. ನೀನ್ ಓಡೋಗಿ ಅವ್ನು ತಪ್ಕೋತೀಯ, ಕಿಸ್ ಮಾಡ್ತೀಯ. ಕಿಸ್ ಮಾಡ್ಬೇಕಾ? ಸೆನ್ಸರ್ ಬಿಡ್ತಾರೆ, ನೋ ಪ್ರಾಬ್ಲಮ್. ಬೇಡ, ಬೆಳಗ್ಗಿಂದ ಹಿಡ್ಕೊಂಡಿದ್ದೆ. ಬಾ ರೆಡಿ. ಈ ಕಡೆ ಬನ್ರಪ್ಪ ಈ ಕಡೆ. ರೆಡಿ ಆಶಾ? ಸಂತೋಷದಿಂದ ಓಡ್ ಬರ್ಬೇಕು, ನಾನು ಅಲ್ಲೇ ನಿಂತಿರ್ತೀನಿ. ರೆಡಿ, ಆಕ್ಷನ್! ಯಾರೇ ಅವನು? ಯಾಕೆ ಸರ್ ಶಾರ್ಟ್ ಮಧ್ಯೆ ಬಂದ್ಬಿಟ್ರಿ? ಆಫ್ಟರ್ ಆಲ್ ಇದು ಬರೀ ಶೂಟಿಂಗ್ ಅಷ್ಟೇ. ಯಾವುದೇ ಕಾರಣಕ್ಕೂ ನನ್ನ ತಂಗಿನ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ನಾನು ಹೇಳಿಲ್ಲ. ಅಲ್ಲ ಸರ್, ನಾನು ಊರಲ್ಲಿ ಸಮಯ ನೋಡ್ಕೊಂಡು ಪುಸ್ತಕ ಅವನು ಕರ್ಕೊಂಡ್ ಬಂದಿದ್ಯಾ? ಅಲ್ಲ, ಹೆಣ್ಣು ಹೆಣ್ತನ ಅಂಗೈಯಲ್ಲಿ ಮುಚ್ಚಿಟ್ಟಿರ್ಬೇಕೆ ಹೊರತು ಪ್ರದರ್ಶನದ ವಸ್ತು ಆಗಬಾರ್ದು. ಪಬ್ಲಿಕ್ ಅಲ್ಲಿ ಮೈ ಕಾಣಿಸುವಂತ ಡ್ರೆಸ್ ಮಾಡ್ಕೊಂಡು ಹುಚ್ಚುಚ್ಚ ಕುಣಿತ ನನ್ನ ಮಾನ ಮರ್ಯಾದೆಲ್ಲ ಹಾಳಾಗ್ಬಿಟ್ಟೆ. ಅಲ್ಲೇ ಮುಚ್ಚೆ ಬಾಯ್. ತಂದೆ ತಾಯಿಲದ ತಬ್ಲಿ ಅಂತ ಪ್ರೀತಿಯಿಂದ ಬೆಳೆಸೋದಕ್ಕೆ ಸಾರ್ಥಕವಾಯ್ತು. ಲಜ್ಜೆ ಬಿಟ್ಟು ಗೆಜ್ಜೆ ಕಟ್ಕೊಂಡು ಕಣ್ಣು ಜೊತೆಯಲ್ಲಿ ಕುಣಿತಾ ಇದ್ದೀನಿ ಹೆಣ್ಣು ಅಂತ ಗೊತ್ತಾದ್ರೆ ನಾಳೆ ನಿನ್ನ ಮದುವೆ ಮಾಡೋಗಳಿಗೆ ಯಾರೇ ಮುಂದೆ ಬರ್ತಾರೆ ನೋಡು. ಇದೇ ಕೊನೆ ಸಾರಿ. ಇನ್ನೊಂದ್ ಸಾರಿ ನನ್ನ ಮಾತು ಮೀರಿ ಹೊಸಲು ದಾಟಿದ್ಯೋ ತಂಗಿ ಅನ್ನೋ ಕನಿಕರನು ಮರ್ತು ನಿನ್ನೂ ಕೊಂದು ನಾನು ಸಾಯ್ತೀನಿ. ಮೊದಲ ಡೈರೆಕ್ಟರ್ ಒಂದು ಗತಿ ಕಾಣಿಸ್ಬೇಕು. ಹಲೋ ಬಸ್ಯ, ಇನ್ನು 3 ಗಂಟೆ ಒಳಗಡೆ ಆ ಸಿನಿಮಾದವ್ರು ಊರು ಬಿಡ್ಬೇಕು. ಅವ್ರಿಗೆ ಉಳ್ಕೊಳ್ಳೋದಕ್ಕೆ ನೀವೇ ಜಾಗ ಕೊಟ್ಟಿದ್ದಲ್ಲ ಸರ್? ಉಳಿಸಿದ್ದು ನಾನೇ, ಈಗ ಕಳಿಸೋದು ನಾನೇ. ಸರಿ ಸರ್. ಇವತ್ತಿಗೆ ಎಲ್ಲ ಕೆಲಸ ಮುಗಿದ ಹಾಗೆ. ಎಲ್ಲ ಸಾಮಾನು ಪ್ಯಾಕ್ ಮಾಡಿಸಿ ಎಲ್ರಿಗೂ ಬಾಟ ಎಲ್ಲ ಕೊಟ್ಟು ಫೈನಲ್ ಸೆಟಲ್ಮೆಂಟ್ ಮಾಡಿಸ್ಕೊಡಿ. ಇವತ್ತಿಗೆ ಶೆಡ್ಯೂಲ್ ಪ್ಯಾಕಪ್. ಈ ಪ್ಯಾಡ್ ಒಳಗಡೆ ಇಟ್ಟು ಪೇಮೆಂಟ್ ಲಿಸ್ಟ್ ಹಾಕಿ. ನನ್ನ ಮಕ್ಕಳ ಜಾಗ ಖಾಲಿ ಮಾಡ್ರಿ. ಅವರ ಹೇಳಿದ್ದು ಸರ್. ಅವರೇ ಜಾಗ ಖಾಲಿ ಮಾಡೋದಕ್ಕೆ ಹೇಳ್ತಾರೆ. ಮೊದಲು ಜಾಗ ಖಾಲಿ ಮಾಡಿ. ಅವ್ರು ಹೇಳಿದ್ರೆ ದೊಡ್ಡ ರೋಡಿನೋ ನೀನು. ಎಲ್ಲ ಇಡ್ರು ಬೇಗ. ಬನ್ನಿ ಇನ್ಸ್ಪೆಕ್ಟ್ರೆ, ನಾವು ಸಿನಿಮಾದಲ್ಲಿ ತೋರಿಸೋ ಹಾಗೆ ಎಲ್ಲ ಆದ್ಮೇಲೆ ಕರೆಕ್ಟ್ ಆಗಿ ಬಂದಿದ್ದೀರಾ. ನಾವೇ ಹಿಡಿದು ಕಟ್ ಹಾಕಿದ್ದೀವಿ, ಅರೆಸ್ಟ್ ಮಾಡ್ಕೊಂಡು ಹೋಗಿ ಇವನ್ನ. ಅರೆಸ್ಟ್ ಮಾಡ್ಬೇಕಾದ ಇವನಲ್ಲೇ ನಿಮ್ಮ ಡೈರೆಕ್ಟರ್ನ. ಯಾಕೆ? ಏನೋ ಹೋಗ್ಲಿ ಪಾಪ, ಶೂಟಿಂಗ್ ಮಾಡ್ಕೊಳ್ಳಿ ಅಂತೆಲ್ಲ ಅನುಕೂಲ ಮಾಡ್ಕೊಟ್ರೆ ಮರ್ಯಾದೆಯಾಗಿ ನನ್ನ ತಂಗಿ ಬಾಳ್ನ ಹಾಳು ಮಾಡಕ್ ಕೊಟ್ಟಿದ್ದಾನ ನಿಮ್ ಡೈರೆಕ್ಟರ್. ಸರ್, ನಾವೇನ್ ಯಾರನ್ನು ಬಲವಂತ ಮಾಡಿಲ್ಲ. ಆ ಹುಡುಗಿನ ಇಷ್ಟಪಟ್ಟು ಆಕ್ಟ್ ಮಾಡಕ್ ಬಂದಿದ್ದು. ಬೇಕಾದ್ರೆ ಕರ್ಸ್ ಕೇಳಿ. ಅವಳನ್ನ ಕೈ ಕರ್ಸ್ಬೇಕು. ಅವಳನ್ನು ಉಬ್ಬಿಸಿ ಪುಸ್ಲಾಯಿಸಿದ್ದು ನೀವೇ. ಗೌರವ, ಸುಮ್ನೆ ಇವ್ರ ಹತ್ರ ಯಾಕೆ ಮಾತು? ಇನ್ಸ್ಪೆಕ್ಟರ್, ಹೋಗಿ ಅವನ್ನ ಅರೆಸ್ಟ್ ಮಾಡಿ. ಎಲ್ಲದಲ್ಲ ಬದ್ದ ಸತ್ಯ. ನಾವು ನಿಮ್ಮನ್ನೇ ಅರೆಸ್ಟ್ ಮಾಡ್ತೀವಿ. ನನ್ನ ಅರೆಸ್ಟ್ ಮಾಡಕ್ ನೀವ್ಯಾರಲ್ಲಿ? ನಾವು CBI. ಅವರೇ ನಮ್ ಬಾಸ್ CBI ಶಂಕರ್.
ನಾನೇ CBI ಶಂಕರ್. ನೀವೆಲ್ಲ ಸೇರಿ ಮುಚ್ಚಾಕಿರೋ ಕೊಲೆ ಕೇಸ್ನ ಮತ್ತೆ ಪತ್ತೆ ಹಚ್ಚಕ್ ಬಂದಿದ್ದೀನಿ. ಪಾರ್ವತಮ್ಮ, ಇನ್ಸ್ಪೆಕ್ಟರ್ ಜಿ ದೊಡ್ಡಮನಿ ಇವ್ರು ಯಾರಂತ ನಿಮ್ಗೆ ಚೆನ್ನಾಗಿ ಗೊತ್ತಿರ್ಬೇಕು ಅಲ್ಲ? ಇನ್ಸ್ಪೆಕ್ಟ್ರೆ, ನನ್ ಮಗನ್ ಕೊಲೆ ಮಾಡ್ದವನ್ನ ಹಾಗೆ ಬಿಡ್ಬೇಡಿ, ಪತ್ತೆ ಮಾಡಿ ಇನ್ಸ್ಪೆಕ್ಟ್ರೆ. ನೋಡ್ಬಿ, ಪಿಟಿ ಕೇಸ್ ಅಲ್ಲಿದೆ, ಮರ್ಡರ್ ಕೇಸ್ ಐತಿ. ಇದು ನಾವ ಅಲ್ಲ, ಆ ಸೆಂಟ್ರಲ್ ಬ್ಯೂರೋ ಆಫ್ ಬಂದ್ರು ಕೊಲೆಗಾರನ ಒಂದು ಕೂದಲು ಸುಳು ಸಹಿತ ಸಿಗಣಿಲ್ಲ. ನೀ ಇಷ್ಟೊಂದು ಕೇಳ್ಕೊಂತಿದಿ ಅಂದ್ಮೇಲೆ ಒಂದು ಕೆಲಸ ಮಾಡ, ಒಂದ್ 20,000 ಹಿಂಗ್ ತಳ್ಳ, ಅವ ಎಲ್ಲಿದ್ರು ಹಿಡ್ಕೊಂಡು ಬಂದು ಮುಂದೆ ನಿಲ್ಲಿಸ್ತೇನು. ಸರ್, ಇವರು ಬಡವರು, ಅಷ್ಟೊಂದು ಹಣ ಎಲ್ಲಿಂದ ತರ್ತಾರೆ? ರೊಕ್ಕಿಲ್ಲ ಅಂದ್ಮೇಲೆ ದಫನ್ ಮಾಡಿ ಕೈ ತೊಳ್ಕೊಂಡು ಮನೆಗೆ ಹೋಗ್ರಲ್ಲ. ಹಾಗೆ ಹೇಳ್ಬೇಡಿ ಇನ್ಸ್ಪೆಕ್ಟ್ರೆ, ನಿಮ್ ತಮ್ಮಯ್ಯ ಆಗ್ತೀನಿ, ನಿಮ್ ಕಾಲು ಬೀಳ್ತೀನಿ. ರೊಕ್ಕಿಲ್ಲ ಅಂದ್ರೆ ಏನ್ ನಡೆಯಂಗಿಲ್ಲ, ಕಾಲ್ ಬಿಡ. ಬೇರೆ ದಾರಿ ಇಲ್ಲದೆ ಈ ತಾಯಿ ಸರ್ಕಾರದ ಮೊರೆ ಹೊಕ್ಕಾಗ ಇವ್ರ ಕೇಸ್ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ನನ್ನನ್ನು ಅಪಾಯಿಂಟ್ ಮಾಡಿದ್ರು. ವಿವರ ತಿಳ್ಕೊಳಕ್ಕೆ ಇವ್ರನ್ನ ನಾನು ಕರೆಸ್ದೆ. ಇದೇ ಸರ್ ನನ್ ಮಗನ್ ಫೋಟೋ. ಒಳ್ಳೆ ಡ್ಯಾನ್ಸರ್ ಆಗಿದ್ದ. ಎಷ್ಟೋ ಜನ ಬಡಬಗ್ಗರ್ ಮದ್ವೆಗೋಸ್ಕರ ಡ್ಯಾನ್ಸ್ ಪ್ರೋಗ್ರಾಮ್ ಕೊಟ್ಟು ಊರಲ್ಲೆಲ್ಲ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದ. ಅವತ್ತು ನಿಮ್ ಮಗ ಸಂತೋಷನ್ನ ಈ ಸಲ ಜಿಲ್ಲಾ ಪರಿಷತ್ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಸಿದ್ದೀವಮ್ಮ. ಎಲೆಕ್ಷನ್? ಅಯ್ಯಯ್ಯೋ ಬೇಡ ಮಗು, ನಮ್ಗ್ಯಾಕಪ್ಪ ರಾಜಕೀಯ? ಹಾಗೆ ಹೇಳ್ಬೇಡಿ ಅಮ್ಮ, ಸಂತೋಷ್ಗೆ ಊರಲ್ಲಿ ಒಳ್ಳೆ ಹೆಸರಿದೆ. ದುಡ್ಡು ಎಷ್ಟೇ ಖರ್ಚಾದ್ರೂ ನಾವು ಹಾಕ್ತಿದ್ದೀವಿ. ಜನಗಳ ಪರವಾಗಿ ನಿಂತ್ಕೋತಿದ್ದಾನೆ. ಯಾಕೆ ತಾಯಿ ಬೇಡ ಅಂತೀರಾ? ಒಪ್ಕೊಳ್ಳಿ ಅಮ್ಮ. ಸರಿಯಪ್ಪ, ನಿಮ್ ಇಷ್ಟ. ಓ, ಥ್ಯಾಂಕ್ಸ್ ಅಮ್ಮ. ಲೋ ಸಂತೋಷ್, ಯಡಿಯೂರ್ ದೇವಸ್ಥಾನಕ್ಕೆ ಹೋಗಿ ನಿನ್ ಹೆಸರು ಪೂಜೆ ಮಾಡಿಸ್ಕೊಂಡು ನಾಳೆ ಬೆಳಗ್ಗೆ ಬರ್ತೀನಿ. ಆಯ್ತಮ್ಮ. ನಾನ್ ಸಂತೋಷ್ ಹೇಳಿದಾಗೆ ಯಡಿಯೂರ್ ದೇವಸ್ಥಾನಕ್ಕೆ ಹೋಗಿ ವಾಪಸ್ ಊರಿಗೆ ಬಂದೆ. ಆಟೋದಲ್ಲಿ ಮನೆ ಮುಂದೆ ಬಂದ್ ಇಳಿದಾಗ ಪಾರ್ವತಮ್ಮನವ್ರೆ, ನಿಮ್ ಮಗ ಆತ್ಮಹತ್ಯೆ ಮಾಡ್ಕೊಂಡು ಇಲ್ಲೇ ನಿಂತ್ಕೊಮ್ಮ. ಇಲ್ಲೇ ಬಾಡಿ ಟಚ್ ಮಾಡೋಂಗಿಲ್ಲ, ಹೇಳ್ತೇನೆ. ಇನ್ಸ್ಪೆಕ್ಟರ್ ಸರ್, ಡೆಡ್ ಬಾಡಿನ ಪೋಸ್ಟ್ ಮಾಡ್ತಾರೆ. ಸರಿ ಸರ್. ಏಯ್, ಸ್ಟ್ರೆಚರ್ ತಗೊಳ್ಳಿ. ಅದೇ ನನಗೆ ಅರ್ಥವಾಗ್ತಿಲ್ಲ. ಯಾಕೆ ಅವನು ಆತ್ಮಹತ್ಯೆ ಮಾಡ್ಕೊಂಡು? ನೋ, ಅದು ಆತ್ಮಹತ್ಯೆ ಅಲ್ಲ, ಕೊಲೆ. ಮತ್ತೆ ಈ ಕೊಲೆ ಹಿಂದೆ ಸಮಾಜದ ಗಣ್ಯ ವ್ಯಕ್ತಿಗಳಷ್ಟೇ ಅಲ್ಲ, ಈ ಊರಿನ ದೊಡ್ಡ ದೊಡ್ಡ ರೌಡಿಗಳು ಇದ್ದಾರೆ ಅಂತ ನನಗೆ ಗೊತ್ತಾಯ್ತು. ನಾನ್ CBI ಆಫೀಸರ್ ಆಗಿ ಇನ್ವೆಸ್ಟಿಗೇಷನ್ ಮಾಡಕ್ ಬಂದ್ರೆ ಸತ್ಯನ ನೀವು ಮಣ್ಣಲ್ಲಿ ಹೂತಾಕ್ತೀರಾ ಅಂತ ಹೇಳಿ ಸಿನಿಮಾ ಡೈರೆಕ್ಟರ್ ಸತ್ಯ ಆಗಿ ಬರ್ಬೇಕಾಯ್ತು. ಶೂಟಿಂಗ್ ಮಾಡೋ ನೆಪದಲ್ಲಿ ಈ ಊರಲ್ಲಿ ಯಾರ್ಯಾರ ಸಂಬಂಧ ಹೇಗೆ ಆಗಿದೆ ಅಂತ ತಿಳ್ಕೊಂಡೆ. ಇನ್ಸ್ಪೆಕ್ಟರ್ ಜಿ ದೊಡ್ಡಮನಿ, ರಿಯಲ್ ಇನ್ವೆಸ್ಟಿಗೇಷನ್ begins today. Keep all evidence, files, documents ready, understand? ನೀವು ತಿಳ್ಕೊಂಡಿರೋ ಹಾಗೆ CBI ಅಂದ್ರೆ ಸೆಂಟ್ರಲ್ ಬ್ಯಾಂಡ್ ಆಫ್ ಇಡಿಯಟ್ಸ್ ಅಲ್ಲ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್. ಕೂದಲಲ್ಲಿ ಒಂದು ಕಣ ರಕ್ತ ಸಿಕ್ಕಿದ್ರು ಸಾಕು ನಿಜವಾದ ಕೊಲೆಗಾರ ಯಾರು ಅಂತ ಕಂಡುಹಿಡಿಯೋ ಚಾಣಕ್ಯರು ನಾವು. ನಿಮ್ಮ ಕೈಯಲ್ಲಿ ಕಾನೂನು ಇದೆ ಅಂತ ಹೇಳ್ಕೊಂಡು ನಮ್ಮ ಕಣ್ಣಲ್ಲಿ ಮಣ್ಣೆರ್ಚಕ್ ನೋಡಿದ್ರೆ ನೀವೇ ಕಂಬಿ ಎಣಿಸ್ಬೇಕಾಗತ್ತೆ. ಹುಷಾರ್. ನಾನು ಮತ್ತೆ ಪೊಲೀಸ್ ಸ್ಟೇಷನ್ ಬರುವವರೆಗಷ್ಟೇ ನಿಮ್ಗೆ ವಿರಾಮ. ನಂದಲ್ಲ ಸರ್, ನಂದಲ್ಲ. ಏನ್ ಬೇಕಣ್ಣ? ನಿನಗೂ ಅವನು ಸಂಬಂಧ ಇರೋ ಯಾವುದೇ ವಸ್ತು ಇನ್ಮೇಲೆ ಈ ಮನೆಯಲ್ಲಿ ಇರಬಾರ್ದು. ಯಾಕೆ ಮುರಿದು ಹಾಕ್ತಿದ್ಯಣ್ಣ?
ಈ ಗಿಟಾರ್ನ ಒಂದೊಂದು ತಂತಿನ ನಿನ್ನ ಕೊಳ್ಳಿಗೆ ನೇಣು ಹಾಕಾಗಬಾರ್ದು ಅಂತ. ಅಂದ್ರೆ ನೀನ್ ತಿಳ್ಕೊಂಡ್ರಾಗ ಸತ್ಯ ಸಿನಿಮಾ ಡೈರೆಕ್ಟರ್ ಅಲ್ಲ, ನಗತಾರ ನಿನ್ನ ಬಾಳಿಗೆ ಬೆಂಕಿ ಹಚ್ಚಕ್ ಬಂದಿರೋ CBI ಆಫೀಸರ್. ನೀನೇನು ಹೆದರ್ಕೋಬೇಡ ಆಶಾ, ನಾನಿದ್ದೀನಿ. ಈ ಕ್ಷಣದಿಂದ ನಿನಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ. ನಾನು ಹೇಳ್ದಾಗ ಮಾಡು. ನಾನ್ ಸತ್ರು ಸರಿ, ನಿನ್ನ ಮಾತ್ರ ಉಳಿಸ್ಕೋತೀನಮ್ಮ, ನಿನ್ನ ಮಾತ್ರ ಉಳಿಸ್ಕೋತೀನಿ. ಇನ್ಸ್ಪೆಕ್ಟರ್ ಜಿ ದೊಡ್ಡಮನಿ. ಗುಡ್ ಮಾರ್ನಿಂಗ್ ಸರ್. ದಿಸ್ ಇಸ್ ಅ ಸ್ಪಾಟ್ ಇನ್ಸ್ಪೆಕ್ಷನ್. ಡು ಯು ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಇದ್ರೊಳಗೆ ಏನಿದೆ? ಸೆಕ್ಷನ್ 302 FIR ಫೈಲ್ಸ್ ಅದಾವ್ರಿ. ಓಪನ್ ಇಟ್. ಇದು ನಿಮ್ಮ FIR. ಇದು PCಗಳ ರೌಂಡ್ಸ್ ಬುಕ್ ರೀ. ಆಯ್ತು. ಎಲ್ಲ ಹಾಕಿದ ರೌಂಡ್ಸ್ ಸಂತೋಷ್ ಕೊಲೆಗೆ ಸಂಬಂಧಪಟ್ಟ ಫೈಲ್ಸ್ ಅಲ್ಲಿ ಇಲ್ಲೇ ಐತ್ರಿ ಸರ. ಎಲ್ಲೇ? ಇಲ್ಲೇ ಐತ್ರಿ. ಯಾಕಾರ ಬಂದಿದ್ದೇನಪ್ಪ ಈ ನೌಕರಿಗ? ತಗೋರಿ ಸರ. ಇದೇನಿದು FIR? ಎಸ್ ಸರ್. ಈ FIR ಪ್ರಕಾರ ಇದು ಕೊಲೆ ಅಲ್ಲ, ಆತ್ಮಹತ್ಯೆ ಅಂತಿದೆ. ಪೋಸ್ಟ್ ಮಾರ್ಟಮ್ ಮಾಡಿದ ಡಾಕ್ಟ್ರು ಇದು ಆತ್ಮಹತ್ಯೆ ಅಂತಾನ ಬರ್ದಾರ್ರಿ. ಎಲ್ಲಿದೆ ಆ ಡಾಕ್ಟರ್ಸ್ ರಿಪೋರ್ಟ್? ಇಲ್ಲ ಐತ್ರಿ. ಡಾಕ್ಟರ್ ನಿರಂಜನ್, ನಂಬರ್ 34 ಹೊಸಮನೆ ಎಕ್ಸ್ಟೆನ್ಷನ್. ಶವ ನಿಮ್ ಮೊದ್ಲು ಎಲ್ಲಿ ಸಿಕ್ಕಿತ್ತು? ಕಾರ್ ಗ್ಯಾರೇಜ್ದಾಗ. ಯಾವ ಗ್ಯಾರೇಜ್? ಐ ವಾಂಟ್ ಟು ಸೀ ಇಟ್. ಜಸ್ಟ್ ಅ ಮಿನಿಟ್ ದೊಡ್ಡ ಮನೆ. ಸರ್ ಗೆಟ್ ಬ್ಯಾಕ್. ಏನಮ್ಮ, ಶವ ಇಲ್ಲಿಂದ ತೆಗೆದ ಮೇಲೆ ಇಲ್ಲಿ ಯಾರು ಓಡಾಡ್ಲಿಲ್ಲ ತಾನೆ? ಇಲ್ಲ ಸರ್, ಇವತ್ತೇ ಈ ಶೆಡ್ ಬಾಗ್ಲು ತೆಗಿತಿರೋದು. ಆಯ್ತು, ನೀವೆಲ್ಲ ಇಲ್ಲೇ ಇರಿ. ಸಂತೋಷ್ ಡೆಡ್ ಬಾಡಿ ಎಲ್ಲಿ ಬಿದ್ದಿತ್ತು? ಇಲ್ಲೇ ಬಿದ್ದಿದ್ರಿ ಸರ. ಯಾವ ಪೊಸಿಷನ್ ನಲ್ಲಿ? ಹೆಂಗ್ ಬಿದ್ದಿದ್ರಿ ಸರ? ಲೈ ಡೌನ್ ಅಂಡ್ ಶೋ ಮಿ. ಸರ ಹಿಂಗೆ ಸರ ಬಿದ್ದಿದ್ದು. ಸರಿಯಾಗಿ ಯೋಚನೆ ಮಾಡಿ ಹೇಳಿ. ಹಿಂಗೆ ಸರ ಬಿದ್ದಿತ್ತು. Come, sir. Have you got that? Yes, sir. Get up. ಡಾಕ್ಟರ್ ನಿರಂಜನ್ ಅಂದ್ರೆ ನೀವೇ ತಾನೆ ಸರ್? ಹೌದು, ನಾನೇ. ಏನಾಗ್ಬೇಕಾಗಿತ್ತು? ಸರ್, ನಾನೊಬ್ಬನ ಕೊಲೆ ಮಾಡ್ಬಿಟ್ಟಿದ್ದೀನಿ. ಅದನ್ನ ಹೇಗಾದ್ರೂ ಮಾಡಿ ಆತ್ಮಹತ್ಯೆ ಅಂತ ಸರ್ಟಿಫಿಕೇಟ್ ಕೊಡ್ಬೇಕು. ದುಡ್ಡು ಎಷ್ಟಾದ್ರೂ ಸರಿ ಸರ್, ನಾನ್ ಕೊಡ್ತೀನಿ. ನೀವು ಕೊಡೋ ಲಂಚ್ ದುಡ್ಡಿಗೆ ಆಸೆ ಪಟ್ಟು ಸತ್ಯನ ಸುಳ್ಳು ಅಂತ ಸರ್ಟಿಫೈ ಮಾಡೋ ಹುಡುಗ ಡಾಕ್ಟರ್ ನಾನಲ್ಲ ರೀ. ಹಾಗಾದ್ರೆ ಡ್ಯಾನ್ಸರ್ ಸಂತೋಷ್ ಕೊಲೆನ ಆತ್ಮಹತ್ಯೆ ಅಂತ ಹೇಗೆ ಸರ್ಟಿಫೈ ಮಾಡಿದ್ರಿ? ಅದನ್ನೆಲ್ಲ ಕಟ್ಕೊಂಡು ನಿಮ್ಗೆ ಆಗಬೇಕು. ಅದು ಸೂಸೈಡ್ ಕೇಸ್. ನೋಡಿ, ನಾನು ಆಸ್ಪತ್ರೆಗೆ ಹೋಗ್ಬೇಕು. ಮೊದಲು ಜಾಗ. ನೀವು ಹೋಗೋದು ಆಸ್ಪತ್ರೆಗಲ್ಲ, ನನ್ ಜೊತೆ. ವಾಟ್ ಯು ಮೀನ್? ಎಸ್, ಐ ಆಮ್ ಫ್ರಮ್ CBI. So, ಈ ಜಾಗದಲ್ಲಿ ಮೊದಲು ಡೆಡ್ ಬಾಡಿ ನೋಡಿದ್ ನೀವು? ಹೌದು. ಅದನ್ನ ಆತ್ಮಹತ್ಯೆ ಅಂತ ಸರ್ಟಿಫೈ ಮಾಡಿದ್ದೆ ನೀವು. ಅದು ಮರ್ಡರ್ ಅಂತ ನಾನು ಹೇಳ್ತೀನಿ. ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ. ಅವನು ಕುಡಿದು ವಿಷದ ಬಾಟ್ಲು ಇಲ್ಲೇ ಅವನ ಪಕ್ಕದಲ್ಲೇ ಬಿದ್ದಿತ್ತು. ವಿಜಯ್, ಎಸ್ ಸರ್. ಆ ವಿಷದ ಬಾಟ್ಲ್ ಆತ ಸತ್ ಮೇಲೆ ಯಾರು ಬೇಕಾದ್ರೂ ಇಟ್ಟಿರ್ಬೋದಲ್ಲ? ಇಟ್ಟಿರಬಹುದು, ಆದ್ರೆ ಅವನ ಹೊಟ್ಟೆಲಿ ವಿಷ ಇತ್ತಲ್ಲ. ಆರ್ ಯು ಶ್ಯೂರ್? ಎಸ್, 200%. I see. You may go now. Thank you. ಮೋಟರ್ ಸೈಕಲ್ ಕನ್ನಡಿಯಲ್ಲಿ ಧೂಳಿದೆ. ಆದ್ರೆ ಗ್ಯಾರೇಜಿನ ಸುತ್ತಮುತ್ತ ಬೇರೆ ಎಲ್ಲೂ ಧೂಳಿಲ್ಲ. ಇದರ ಅರ್ಥ ಕೊಲೆಗಾರ ಅವಸರದಲ್ಲಿ ಹೆಣನ ಇಲ್ಲಿಟ್ಟು ತನ್ನ ಹೆಜ್ಜೆ ಗುರುತು ಸಿಗಬಾರ್ದು ಅಂತ ಗ್ಯಾರೇಜ್ ಎಲ್ಲ ಗುಡಿಸ್ ಹೋಗಿದ್ದಾನೆ, ಮೋಟರ್ ಸೈಕಲ್ ಬಿಟ್ಟು. ಅಷ್ಟೇ ಅಲ್ಲ, ಡಾಕ್ಟರ್ ನಿರಂಜನ್ ರಿಪೋರ್ಟ್ ಪ್ರಕಾರ ಸಂತೋಷ್ ವಿಷ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡಿದ್ರೆ ಮೈ ಬಣ್ಣ ಬದಲಾಗಬೇಕಾಗಿತ್ತು. ಇಲ್ಲ ಅಂದ್ರೆ ವಾಂತಿ ಮಾಡ್ಕೋಬೇಕಾಗಿತ್ತು. ಅಟ್ಲೀಸ್ಟ್ ಬಾಯಿಂದ ನೊರೆನಾದ್ರೂ ಬರ್ಬೇಕಾಗಿತ್ತು ಅಲ್ವಾ ಸರ್? ಯು ರೈಟ್. ಆದ್ರೆ ಇನ್ಸ್ಪೆಕ್ಟರ್ ಕೊಟ್ಟು ಹೋಗಿರೋ ಈ ಫೋಟೋದಲ್ಲಿ ಎಲ್ಲೂ ಅಂತ ಸಿಂಪ್ಟಮ್ಸ್ ಕಾಣಿಸ್ತಾ ಇಲ್ವೇ? ಕಾಣಿಸ್ಲಿಕ್ಕೆ ಹೇಗ್ ಸಾಧ್ಯ ಸರ್? ಅವ್ನ್ ಬದುಕಿದ್ದಾಗ ಹೇಗಿದ್ನೋ ಸತ್ತಾಗ್ಲೂ ಹಾಗೆ ಇದ್ದ. ಬಾಯಲ್ಲಿ ವಾಂತಿ ನೋರೇನೂ ಇರ್ಲಿಲ್ಲ, ದೇಹ ನೀಲೇನೂ ಆಗಿರ್ಲಿಲ್ಲ. ಕೊನೆ ಸಲ
ನನ್ ಮಗನ್ ತಬ್ಕೊಂಡ್ ಕಣ್ಣೀರ್ ಸುರ್ಸಕ್ಕೂ ಅವಕಾಶ ಕೊಡ್ಲಿಲ್ಲ ಅವರು. ಆಮೇಲೆ ಆಮೇಲೆ ಏನಂತ ಹೇಳಿ, ಅವನ್ ಶವನ್ ಎತ್ಕೊಂಡೋಗಿ 3 ಗಂಟೆ ಮೇಲೆ ಅವನ್ ದೇಹನ ಮಾಂಸದ ಮುದ್ದೆ ಮಾಡಿ ಚಾಪೆ ಸುತ್ಕೊಟ್ರು ಚಾಂಡಾಲ್ರು.